6200 ಕಿಲೋಮೀಟರ್ಗಳು, 3 ತಿಂಗಳ ಅವಧಿ, 14 ರಾಜ್ಯಗಳು, 85 ಜಿಲ್ಲೆಗಳು, ಜಿಗ್ ರೂಟ್ ಮ್ಯಾಪ್. ಇದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಂದು ಸುತ್ತಿಗೆ ನಡೆಸುತ್ತಿರುವ ಯಾತ್ರೆಯ ಹೈಲೈಟ್ಸ್. ಹೌದು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮತ್ತೊಂದು ಯಾತ್ರೆಗೆ ಸಜ್ಜಾಗಿದ್ದಾರೆ. ಭಾರತ್ ಜೋಡೋ ಯಾತ್ರೆಯನ್ನ ಯಶಸ್ವಿಗೊಳಿಸಿದ ಹುಮ್ಮಸ್ಸಿನಲ್ಲಿರುವ ರಾಹುಲ್ ಗಾಂಧಿ ಇದೀಗ ಭಾರತ್ ನ್ಯಾಯ ಯಾತ್ರೆ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಜನವರಿ 14ರಿಂದ ಯಾತ್ರೆ ಆರಂಭವಾಗಲಿದ್ದು ಮಾರ್ಚ್ 20ಕ್ಕೆ ಅಂತ್ಯಗೊಳ್ಳಲಿದೆ. ಮಣಿಪುರ ರಾಜ್ಯದಿಂದ ಯಾತ್ರೆ ಶುರುವಾಗಲಿದ್ದು ಮುಂಬೈನಲ್ಲಿ ಕೊನೆಗೊಳ್ಳಲಿದೆ. ಈ ಯಾತ್ರೆಯ ವಿಶೇಷತೆಗಳೇನು? ಯಾತ್ರೆ ಸಾಗುವ ಮಾರ್ಗ ಏನು? ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಈ ಯಾತ್ರೆಯ ಪ್ರಾಮುಖ್ಯತೆ ಏನು ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್. ಭಾರತ್ ಜೋಡೋ ಯಾತ್ರೆ ಕಾಂಗ್ರೆಸ್ ಪಾಲಿಗೆ ಸಾಕಷ್ಟು ಮೈಲೇಜ್ ನೀಡಿದೆ. ಇದೀಗ ಅದನ್ನೇ ಸ್ಟ್ರಾಟಜಿಯಾಗಿಸಿಕೊಂಡು ಮುಂಬರಲಿರುವ ಲೋಕಸಭೆಯನ್ನ ಟಾರ್ಗೆಟ್ ಮಾಡಿಕೊಂಡು ಮತ್ತೊಂದು ಯಾತ್ರೆಗೆ ರಾಹುಲ್ ಗಾಂಧಿ ಸಜ್ಜಾಗಿದ್ದಾರೆ. ಜೋಡೋ ಯಾತ್ರೆ ಲಂಬಕೋನದಲ್ಲಿತ್ತು, ಆದರೆ ಈ ಭಾರತ್ ನ್ಯಾಯ ಯಾತ್ರೆ ಜಿಗ್ಜಾಗ್ ಮಾದರಿಯಲ್ಲಿದೆ. ಇನ್ನು ಈ ಯಾತ್ರೆಯ ರೂಟ್ ಮ್ಯಾಪ್ ನೋಡೋದಾದ್ರೆ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಆರಂಭವಾಗುವ ಯಾತ್ರೆ ನಂತರ ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯಕ್ಕೆ ತೆರಳಿ ಪಶ್ಚಿಮ ಬಂಗಾಳ ಸೇರಲಿದೆ. ಬಳಿಕ ಬಿಹಾರ್, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢಕ್ಕೆ ತೆರಳಿ ಆ ನಂತರ ಉತ್ತರ ಪ್ರದೇಶದತ್ತ ಸಾಗಲಿದೆ. ಉತ್ತರ ಪ್ರದೇಶದಿಂದ ಮತ್ತೆ ಮಧ್ಯಪ್ರದೇಶದತ್ತ ಹೊರಳುವ ಯಾತ್ರೆ ಆ ಬಳಿಕ ರಾಜಸ್ಥಾನ್, ಗುಜರಾತ್ ರಾಜ್ಯಗಳನ್ನ ತಲುಪಿ ಅಂತಿಮವಾಗಿ ಮಹಾರಾಷ್ಟ್ರದಲ್ಲಿ ಕೊನೆಗೊಳ್ಳಲಿದೆ. ಭಾರತ್ ಜೋಡೋ ಯಾತ್ರೆ ಸುಮಾರು 4500 ಕಿಲೋಮೀಟರ್ ದೂರ ಸಾಗಿತ್ತು. ಭಾರತದ ದಕ್ಷಿಣ ತುದಿಯಿಂದ ಉತ್ತರ ತುದಿಗೆ ನಡೆದ ಯಾತ್ರೆ ಇದಾಗಿತ್ತು. ಸಂಪೂರ್ಣ ಕಾಲ್ನಡಿಗೆಯಲ್ಲೇ ಯಾತ್ರೆ ಸಾಗಿತ್ತು. 136 ದಿನಗಳ ಕಾಲ ನಡೆದ ಭಾರತ್ ಜೋಡೋ ಯಾತ್ರೆಗೆ ಹಲವು ಕಡೆಗಳಲ್ಲಿ ಆಗಾಗ ಬಿಡುವು ಕೂಡ ನೀಡಲಾಗಿತ್ತು. ಆದರೆ ಭಾರತ್ ನ್ಯಾಯ ಯಾತ್ರೆಯ ಸ್ವರೂಪವೇ ಬೇರೆ. ಭಾರತ್ ಜೋಡೋ ಯಾತ್ರೆಗಿಂತಲೂ ಹೆಚ್ಚು ದೂರ ಸಾಗಿದ್ರೂ ಕೂಡ ಬೇಗ ಮುಗಿಯಲಿದೆ. ಭಾರತ ದೇಶದ ಪೂರ್ವ ದಿಕ್ಕಿನಿಂದ ಪಶ್ಚಿಮಕ್ಕೆ ಸುಮಾರು 6200 ಕಿಲೋಮೀಟರ್ ದೂರವನ್ನ ರಾಹುಲ್ ಗಾಂಧಿ ಬಹುತೇಕ ಬಸ್ ಮೂಲಕ ಕ್ರಮಿಸಲಿದ್ದಾರೆ. ಅಲ್ಲಲ್ಲಿ ದೊಡ್ಡ ನಗರಗಳಲ್ಲಿ ಪಾದಯಾತ್ರೆ ಹಾಗೂ ಸಮಾವೇಶಗಳು ನಡೆಯಲಿವೆ. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಸಾಗಿ ಹೋದ 3-4 ತಿಂಗಳ ಬಳಿಕ ಕರ್ನಾಟಕದಲ್ಲಿ ಚುನಾವಣೆ ನಡೆದಿತ್ತು. ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವಿಗೆ ರಾಹುಲ್ ಗಾಂಧಿ ಅವರ ಯಾತ್ರೆಯು ಕಾರಣ ಎಂದು ಪಕ್ಷದ ನಾಯಕರು ಹೇಳ್ತಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಮೈಕೊಡವಿ ಸಜ್ಜಾಗಿರುವ ಕಾಂಗ್ರೆಸ್ ಪಕ್ಷ ಮತ್ತೊಂದು ಯಾತ್ರೆಗೆ ಸಿದ್ಧವಾಗ್ತಿದೆ. ಅದು ಕೂಡ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಹುದ್ದೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬಲವಾಗಿ ಕೇಳಿ ಬಂದ ಬೆನ್ನಲ್ಲೇ ಯಾತ್ರೆಯ ಘೋಷಣೆಯಾಗಿದೆ. ಒಂದು ರೀತಿ ಹೇಳಬೇಕಂದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಹೈಪ್ ಕೊಡುವ ಯಾತ್ರೆಯೂ ಇದಾಗಬಹುದು. ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಮೈತ್ರಿಕೂಟದ ಟಿಎಂಸಿ ಆಡಳಿತವಿದೆ. ಜಾರ್ಖಂಡ್ ರಾಜ್ಯದ ಜೆಎಂಎಂ ಹಾಗೂ ಬಿಹಾರದ ಮಹಾಗಠಬಂಧನ ಸರ್ಕಾರಗಳೆಲ್ಲವೂ ಇಂಡಿಯಾ ಮೈತ್ರಿಕೂಟದ ಅಂಗಪಕ್ಷಗಳು. ಒಡಿಶಾದ ಬಿಜೆಡಿ ಯಾವ ಮೈತ್ರಿಕೂಟದ ಜೊತೆಗೂ ಗುರುತಿಸಿಕೊಂಡಿಲ್ಲ. ಇನ್ನು ಛತ್ತೀಸ್ಗಢ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬಿಜೆಪಿಯದ್ದೇ ಪ್ರಾಬಲ್ಯ. ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ರೂ ಕೂಡ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಬಲವೇ ಹೆಚ್ಚು. ಹೀಗಾಗಿ ಹಿಂದಿ ಬೆಲ್ಟ್ ಅಲ್ಲಿ ರಾಹುಲ್ ಗಾಂಧಿ ಯಾತ್ರೆ ಯಾವ ರೀತಿ ಪರಿಣಾಮ ಬೀರಬಲ್ಲದು ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಒಟ್ಟಲ್ಲಿ ಭಾರತ್ ಜೋಡೋ ಯಾತ್ರೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ಅನುಕೂಲ ಮಾಡಿಕೊಟ್ಟಿದ್ರೆ, ಈ ಭಾರತ್ ನ್ಯಾಯ ಯಾತ್ರೆ ಮೂಲಕ ಲೋಕಸಭೆಗೆ ಮತದಾರರನ್ನ ಸೆಳೆಯೋ ಸ್ಟ್ರಾಟಜಿ ಅನ್ನೋದು ಅಷ್ಟೇ ವಾಸ್ತವ.